ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಅಲ್ಫಾ ಚಾನಲ್. ಸೊ 3/9/2025 ಪ್ರೀ ಮಾರ್ಕೆಟ್ ನಲ್ಲಿ ಏನೇನು ನಡೀತಾ ಇದೆ. ಸೊ ಗ್ಲೋಬಲಿ ನೋಡ್ಕೊಳ್ತಾ ಇದ್ರೆ US ಮಾರ್ಕೆಟ್ಸ್ ಅವರೇಜ್ ಆಗಿ 0.5 ನೆಗೆಟಿವ್ ಆಗಿದೆ. ಸೊ US ಮಾರ್ಕೆಟ್ ನೆಗೆಟಿವ್, ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್, ಅದ್ರ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಆರ್ ನೆಗೆಟಿವ್ನೇ ಇದೆ. ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇದ್ದು ಸದ್ಯದ ಮಟ್ಟಿಗೆ 32 ರಿಂದ 40 ಪಾಯಿಂಟ್ಗಳು ನೆಗೆಟಿವ್ ಓಪನ್ ಆಗುವ ಚಾನ್ಸ್ ಇದೆ. ಓಕೆ, ಫಸ್ಟ್ ಪಾಯಿಂಟ್ ಅಂತೂ ಕ್ಲಿಯರ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಎ ಡಿ ಆರ್ ಗಳು ನೋಡ್ಕೊಂಡ್ರೆ ಇನ್ಫೋಸಿಸ್ ಮತ್ತೆ ವಿಪ್ರೋ ಲುಕ್ ಲೈಕ್ ಫ್ಲಾಟ್ ಹಿಯರ್, whereas HDFC Bank and ICICI banks are more negative compared to Indian market. ಅಂದ್ರೆ ನಮಗೆ ನೆಗೆಟಿವ್ ಆರ್ಬಿಟ್ರೇಜ್ ಕಾಣ್ತಾ ಇದೆ. ರೆಡ್ಡೀಸ್ ಕೂಡ ನಿಮಗೆ ಕಾಣ್ತಾ ಇದ್ದು 0.56 ನೆಗೆಟಿವ್. ಸೊ ADR ಲುಕಿಂಗ್ ಟೋಟಲ್ ನೆಗೆಟಿವ್ ಫ್ಲೋ ಅಂತ ಗೊತ್ತಾಗ್ತದೆ. FID ಆಕ್ಟಿವಿಟಿ ನೋಡ್ಕೊಳ್ತಿದ್ರಿ, FI ದವರು ಸೆಲ್ ಮಾಡಿದ್ದಾರೆ ಅಂಡ್ DI ದವರು ಲೈಟ್ಲಿ ಬೈ ಮಾಡಿದ್ದಾರೆ. ಇವ್ರದ್ದು ಲೆಕ್ಕ ಪ್ಲಸ್ ಮೈನಸ್ ಜಸ್ಟ್ ಆವರೇಜ್ ಲೆವೆಲ್ ಇದೆ ಅಥವಾ ನ್ಯೂಟ್ರಲ್ ಗೇನ್ ಅಲ್ಲೇ ಇದ್ದಾರೆ. ಓಕೆ ಸರ್, ಆಯ್ತು. ಡೆರಿವಿಟಿವ್ ಡೇಟಾ ಏನ್ ಹೇಳುತ್ತೆ ನೋಡ್ಕೊಳ್ತೀರಿ. ನಿನ್ನೆ ಮಾರ್ಕೆಟ್ ನಲ್ಲಿ 24/7 ಹತ್ರ ಹೆವಿ ಓಪನ್ ಇಂಟ್ರೆಸ್ಟ್ ಇತ್ತು, ಬಟ್ ಮಾರ್ಕೆಟ್ ಅಲ್ಲಿಂದ ಸಖತ್ತಾಗೆ ಬಿದ್ಬಿಟ್ಟ. ಈವನ್ ಬಾಕ್ಸ್ ಬ್ರೇಕ್ ಡೌನ್ ಕೂಡ ಆಗಿತ್ತು. ಓಕೆ, ಮಾರ್ಕೆಟ್ ಏನ್ ಮಾಡಿತು, ಹೆವಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬಿದ್ದಿದೆ. ಓಕೆ, ಈ ರೀತಿ ಫಾಲ್ ಆಗೋದಕ್ಕೆ ಕಾರಣ ಇದೆ. ಸೊ ಗ್ಲೋಬಲಿ ಸೆಂಟಿಮೆಂಟ್ಸ್ಗಳು ಈವನ್ ನೆಗೆಟಿವ್ ಇದ್ದು ಕೂಡ ಅದಕ್ಕಿಂತ ಮುಂಚೆನೆ ಮಾರ್ಕೆಟ್ ಪಾಸಿಟಿವ್ ಇತ್ತು. ಸೊ ಇದೊಂದು ಅನುಮಾನ ಕೂಡ ಈಡಾಗಿತ್ತು. ಅಂಡ್ ಎನಿವೆ US ಕೋರ್ಟ್ ರೂಲಿಂಗ್ ಏನಾಗಿದೆ ಸರ್, ಅಗೇನೆಸ್ಟ್ ಬಂದಿರೋದ್ರಿಂದ, ಟ್ರಂಪ್ ವಿರುದ್ಧ ಬಂದಿರೋದ್ರಿಂದ ಇದು ಒಂದು ಕಾರಣ ಕೂಡ ಆಗಿರಬಹುದು. ಅಲ್ಲಿ US ಮಾರ್ಕೆಟ್ಸ್ಗಳು ಕೂಡ ಅದನ್ನ ಪಾಸಿಟಿವ್ ರಿಯಾಕ್ಟ್ ಮಾಡಬಹುದು, ನೆಗೆಟಿವ್ ರಿಯಾಕ್ಟ್ ಮಾಡ್ತಾ ಇದ್ವು. ಸೊ ಅದೇ ಸೇಮ್ ಪಾಯಿಂಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಸಿಕ್ಕಾಪಟ್ಟೆ ಬಿದ್ವು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ US ಬಾಂಡ್ ಈಲ್ಡ್ಗಳು ಕೂಡ ಹೆಚ್ಚು ಕಡಿಮೆ, US ಬಾಂಡ್ ಆಗಲಿ ಟೋಟಲ್ ಗ್ಲೋಬಲ್ ಬಾಂಡ್ ಈಲ್ಡ್ಗಳು ಹೆಚ್ಚು ಆಗಿರೋದ್ರಿಂದ ಇದು ಇಕ್ವಿಟಿಗೆ ಔಟ್ಫ್ಲೋ ಕ್ರಿಯೇಟ್ ಮಾಡುತ್ತೆ. ಸೊ ಲುಕ್ ಇಟ್ ಹಿಯರ್, ಬಾಂಡ್ ಈಲ್ಡ್ ಸರ್ಚ್ ಮೀನ್ಸ್ ವಾಟ್, ಹೈಯರ್ ಈಲ್ಡ್, ಇಕ್ವಿಟಿ ಔಟ್ಫ್ಲೋ ಆಗತ್ತೆ. ಸೊ ಇಟ್ಸ್ ಅ ರಿಸ್ಕ್ ಆಫ್ ಮೂಡ್. ಓಕೆ, ಅಂದ್ರೆ ಮಾರ್ಕೆಟ್ ರಿಸ್ಕ್ ಬರುತ್ತೆ ಅಂತ ಅರ್ಥ. ಸೊ US ಟೆಕ್ ಕೂಡ ಒಂದು ರಿಲೀಫ್ ಕೊಡ್ತಾ ಇದೆ. ಅಲ್ಫಾಬೆಟ್ ರೂಲಿಂಗ್ ಗಿವ್ಸ್ ಸಮ್ ಹೋಪ್ ಆಫ್ ಟೆಕ್ ರೆಸಿಲೆನ್ಸ್ ಕೊಡ್ತಾ ಇದೆ. ದೋ IT ಸ್ಟಾಕ್ಸ್ಗಳು ಫ್ಲಾಟ್ ಆಗಿದೆ. ವೆರಾಸ್ ಮಾರ್ಕೆಟ್ ನಲ್ಲಿ ಡೌ ಜೋನ್ಸ್ ಸದ್ಯದ ಮಟ್ಟಿಗೆ ನೆಗೆಟಿವ್, S&P ನೆಗೆಟಿವ್, ನಾಸ್ಡಾಕ್ ನೆಗೆಟಿವ್. ಬಾಂಡ್ ಈಲ್ಡ್ ಹೆಚ್ಚಿಗೆ ಆಗ್ತಾ ಇರೋದು, ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಓವರ್ ಆಲ್ ಗ್ಲೋಬಲ್ ಇಂಡೈಸಸ್ ಅಲ್ಲಿ. ಓಕೆ, ಬಾಂಡ್ ಈಲ್ಡ್ ಮತ್ತೆ ಇದ್ರದ್ದು ಇಕ್ವಿಟಿ ಮಾರ್ಕೆಟ್ ಜೊತೆ ಏನಿದು ಸಂಬಂಧ ಅನ್ನೋದನ್ನ ನಾವು ನೀಟಾಗಿ ಕಲಿಯೋಣ. ಸೊ ಹೌದಾ, ಇದ್ರ ಬಗ್ಗೆ ಏನಾದ್ರು ಡೇಟಾ ಬೇಕಂದ್ರೆ ಎಸ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಬ್ರೀಫ್ ನೋಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ನೋಡೋಣ ಎಷ್ಟು ಜನರಿಗೆ ಬಾಂಡ್ ಈಲ್ಡ್ ಬಗ್ಗೆ ಕಲಿಯೋ ಆಸಕ್ತಿ ಇದೆ. ಓಕೆ, ಲೆಟ್ಸ್ ಸಿ ಹಿಯರ್ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಏನೇನ್ ಕಾಣ್ತಾ ಇದೆ. ಸೊ ಇದಾಯ್ತು ಸರ್ ADR ಗಳು ನೋಡೋಣ, ಅದ್ರ ಜೊತೆಗೆ GDR ಗಳು ನೋಡೋಣ. GDR ಕೂಡ ನಿಮಗೆ ಏನಾಗಿದೆ 1.15% ಬಿದೆ ಬಿಕಾಸ್ ಆಫ್ ಮಾರ್ಗನ್ ಸ್ಟ್ಯಾನ್ಲಿ ಅಪ್ಗ್ರೇಡೇಷನ್. ಓಕೆ, ಇದು 1-1.5% ಹತ್ರ ಬಂದಿದೆ. ಸೊ FRDA ಆಕ್ಟಿವಿಟಿ ಡೆರಿವಿಟಿವ್ ಡೇಟಾ ಏನ್ ಹೇಳ್ತಾ ಇದೆ. ಸೊ ಡೆರಿವಿಟಿವ್ ಡೇಟಾ ನೋಡ್ಕೊಂಡ್ರೆ FI ದವರು ಬೆರಿಶ್ ಇದಾರೆ. ಸೊ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಕಂಪೇರ್ ಟು ಅರ್ಲಿಯರ್. ವೆರಸ್ ಕ್ಲೈಂಟ್ ನಾವು ಸೂಪರ್ ಬುಲಿಶ್ ಆಗಿದೀವಿ ನೋಡ್ಕೊಟ್ರೆ 30,000 ಚಿಲ್ಲರೆ ಇದ್ದಿದ್ದು 54 ಕಾಲ್ಸ್ ಅಲ್ಲಿ ಮಾತಾಡ್ತಿದ್ದೀನಿ. ಓವರ್ ಆಲ್ ಕೂಡ ಮಾತಾಡಿದ್ರೆ ಲುಕ್ ಅಟ್ ಹಿಯರ್, ಇವನ್ ಇನ್ ಪುಟ್ ಆಂಗಲ್ ಕೂಡ ಸ್ವಲ್ಪ ಕಡಿಮೆ, ಲೈಕ್ ಜಾಸ್ತಿ ಇದೆ ಪುಟ್ ಇವ್ರ ಹತ್ರ. ಸೊ ಓವರ್ ಆಲ್ ನಿಮ್ಗೆ ಸಬರಿ ಕೊಟ್ಬಿಡ್ತೀನಿ ಯಾಕೆ ಇದನ್ನೆಲ್ಲ ಕತೆ ಮಾಡೋಣ. ಲುಕ್ FI ದವರು ಬೇರಿಶ್ ಇದಾರೆ. ಸೊ ಓವರ್ ಆಲ್ ಪುಟ್ ನಲ್ಲಿ ರೈಸ್ ಮಾಡಿದ್ದಾರೆ, ಕಾಲ್ ನಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಬಟ್ ಬೇರಿಶ್ ಶಾರ್ಟ್ ಬಿಲ್ಡಪ್ ಇದೆ. ಕ್ಲೈಂಟ್ಸ್ ನಲ್ಲಿ ಸೂಪರ್ ಬಿಲ್ಡಪ್ ಇದೆ, ಲೈಕ್ ಸ್ಟ್ರಾಂಗ್ ಬುಲಿಶ್ ಇದ್ದಾರೆ. ಸೊ ಪ್ರೋಸ್ ಹೆಜ್ಜಿಂಗ್ ಮಾಡ್ತಾ ಇದ್ರೆ, ಸೊ ಸ್ಲೈಟ್ಲಿ ಬುಲಿಶ್ ಇನ್ ಫ್ಯೂಚರ್, ಬಟ್ ಶಾರ್ಟ್ ಮಾಡ್ತಾರೆ ಸ್ವಲ್ಪ ಕಾಲ್ಸ್ ಗಳನ್ನ. ಸೊ ಟೋಟಲ್ ಆಗಿ ನೋಡೋಗ್ಬೇಕಂದ್ರೆ FI ದವರು ಪ್ರೆಸ್ ಮಾಡ್ತಾರೆ ಶಾರ್ಟ್ಸ್ ನ. ಸೊ ಕ್ಲೈಂಟ್ಸ್ ಲಾಂಗ್ ಮಾಡ್ತಾ ಇದ್ದಾರೆ. ಯಾವಾಗ ಕ್ಲೈಂಟ್ಸ್ ಬುಲಿಶ್ ಇರ್ತಾರೋ ಅವಾಗ ಸ್ವಲ್ಪ ವಿಚಾರ ಮಾಡಬೇಕು, ಬಿಕಾಸ್ FI ಅಥವಾ ಸ್ಮಾರ್ಟ್ ಮನಿ ಈಸ್ ದ ಸಿಚುಯೇಷನ್ ಹಿಯರ್. ಸೊ ಇವ್ರು ಹೆಜ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಸೈಡ್ ವೇ ಆಕ್ಷನ್ ತೋರಿಸಬಹುದು, ಅಥವಾ ಮಾರ್ಕೆಟ್ ನಲ್ಲಿ ನಿಮಗೆ ವೀಕ್ ಮೊಮೆಂಟಮ್ಸ್ ಕೂಡ ಕಾಣಬಹುದು. ಸೊ ಗ್ಲೋಬಲಿ ಮಾರ್ಕೆಟ್ ಕೂಡ ಸ್ವಲ್ಪ ಪ್ರೆಷರ್ ನಲ್ಲಿದೆ. ಸೊ ಬಿ ಕೇರ್ಫುಲ್, ಮಾರ್ಕೆಟ್ ಈಸ್ ಪ್ರೆಸಿಂಗ್ ಆನ್ ದ ಡೌನ್ ಸೈಡ್ ಹಿಯರ್. ಅದ್ರ ಜೊತೆಗೆ ನಿಫ್ಟಿನ ನೀವು ಒನ್ ಡೇ ಚಾರ್ಟ್ ಅಲ್ಲಿ ನೋಡ್ಕೊಂಡ್ರೆ ಚಂದವಾಗಿ ಗೊತ್ತಾಗತ್ತೇನಪ್ಪಾ ಅಂದ್ರೆ ಬೇರಿಶ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಕೊಂಡಿದೆ. ಲಾಂಗ್ ಅಪ್ಪರ್ ಶ್ಯಾಡೋ ಇದೆ, ಕೆಳಗಡೆ ಸ್ವಲ್ಪ ನಿಮ್ಗೆ ಇದೊಂದು ಶ್ಯಾಡೋ ಕಾಣ್ತಾ ಇದೆ. ಸೊ ಎನಿವೇ ಇನ್ನೊಂದು ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಎಸ್, ಮಾರ್ಕೆಟ್ ಕೆಳಗಡೆ ಬಂದ್ಬಿಟ್ಟು ಹೈಯರ್ ಲೋ ಫಾರ್ಮೇಶನ್
ಕೂಡ ಅನ್ಬಹುದು, ಹೈಯರ್ ಲೋ ಫಾರ್ಮೇಶನ್ ಕೂಡ ಅನ್ಬಹುದು. ಸೊ ನೋಡೋಣ ಮಾರ್ಕೆಟ್ ಇವತ್ತಿನ ಪ್ರೈಸ್ ಆಕ್ಷನ್ ಯಾವ ರೀತಿ ಕ್ರಿಯೇಟ್ ಮಾಡುತ್ತಾ ಇದೆ, ಗ್ರೀನ್ ಕ್ಯಾಂಡಲ್ ಮಾಡುತ್ತಾ ಅಥವಾ ಇದರ ಕೆಳಗಡೆ ರೆಡ್ ಕ್ಯಾಂಡಲ್ ಕ್ಲೋಸ್ ಮಾಡುತ್ತಾ ಅನ್ನೋದು ಬೇಸಿಸ್ ಮೇಲೆ ಡಿಪೆಂಡ್ ಇದೆ ಇದು ಹೈಯರ್ ಲೋನ ಇಲ್ವಾ ಅನ್ನ ತಿಳ್ಕೊಳ್ಳಿಕ್ಕೆ. ಸೊ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಅಂತ ಶೋಕಾಸ್ಟ್ ಮಾಡ್ತಿದ್ದು 30-35-46 ಪಾಯಿಂಟ್ ಮಿನಿಮಮ್ ನೆಗೆಟಿವ್ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಆರ್ ಮೋರ್ ನೆಗೆಟಿವ್ ಅಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಅಲ್ಲಿ ಇದೆ. ಇನ್ ಕೇಸ್ ಈ ಸಪೋರ್ಟ್ ಏನಾದ್ರೂ ಫೇಲ್ ಆದ್ರೆ ಮಾರ್ಕೆಟ್ ಕುಡ್ ಫಾಲ್ ಟಿಲ್ 52,800 ಆರ್ 52,000 ಅನ್ನೋ ಚಾನ್ಸ್ ಇದೆ, ಬಿಕಾಸ್ ಇಟ್ಸ್ ಅ ಮೋಸ್ಟ್ ಕ್ರೂಷಿಯಲ್ ಲೆವೆಲ್ ಸಪೋರ್ಟ್ ಹಿಯರ್. ಸೊ ಮಾರ್ಕೆಟ್ ಇವತ್ತು ಏನಾದ್ರೂ 53,500 ಕೆಳಗಡೆ ಹೋಲ್ಡ್ ಮಾಡಿದ್ರೆ ಇಟ್ ವಿಲ್ ಬಿ ಡ್ರ್ಯಾಗಿಂಗ್ ಡೌನ್ ಸೈಡ್ ಇದೆ. ಸೊ US ಆಯಿಲ್ ಮಾರ್ಕೆಟ್ ನೋಡ್ಕೋತೀರಿ, ನಿನ್ನೆ ಉಕ್ರೇನ್ ರಷ್ಯನ್ ಆಯಿಲ್ ಫೀಲ್ಡ್ಸ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಮಾರ್ಕೆಟ್ 1-1.5% ರೈಸ್ ಆಗಿದೆ. ಸಡನ್ಲಿ ರೈಸ್ ನೋಡ್ಕೊಳ್ತೀರಿ, ಇದನ್ನ ಫಂಡಮೆಂಟಲಿ ನಾವು ಅಪ್ಲೈ ಮಾಡಬೇಕಾಗಿದೆ, ಟೆಕ್ನಿಕಲಿ ಇದನ್ನ ಥಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಮಾರ್ಕೆಟ್ ನಲ್ಲಿ ಗ್ಲೋಬಲ್ ಇವೆಂಟ್ಸ್ ಗಳು ಏನ್ ನಡೀತಾ ಇದೆ ಅನ್ನೋದನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ, ಬಿಕಾಸ್ ಕಾಂಪಿಟೇಟಿವ್. ಓಕೆ, ನೋಡ್ಕೋತೀರಿ ಸದ್ಯದ ಮಟ್ಟಿಗೆ ಮಾರ್ಕೆಟ್ 65.5 ಹತ್ರ ನಿಂತ್ಕೊಂಡಿದೆ. ಟೆಕ್ನಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋದ್ರೆ ಮೇಜರ್ ಲೆವೆಲ್ ಆಗಿ ಸದ್ಯದ ಮಟ್ಟಿಗೆ $66 ಇದೆ. ಅದನ್ನ ದಾಟಿಕೊಂಡ್ರೆ ಲಿಪಿಟಿಯೋ ಅದನ್ನ ದಾಟಿಕೊಂಡ್ರೆ ಒಂದು ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸೊ ವೆರ್ ಆಸ್ ಮಾರ್ಕೆಟ್ ಇಲ್ಲಿ ಏನಾದ್ರು ಫೇಲ್ ಆಗ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ರೇಂಜ್ ಬೌಂಡ್ ಆಕ್ಷನ್ 64.5 ಆರ್ 66 ಓನ್ಲಿ. ಸೊ ಎನಿವೇ ಇಲ್ಲಿ ರೇಂಜ್ ಬೌಂಡ್ ಟ್ರೇಡಿಂಗ್ ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು. ಅಂಡ್ ವೆರ್ ಆಸ್ ಗೋಲ್ಡ್ ಅಂತೂ ನಿಮಗೆ ನ್ಯೂ ಹೈಸ್ ಕಾಣ್ತಾನೆ ಇದೆ. ಸೊ ಲುಕ್ ಅಟ್ ಹಿಯರ್, ಇಟ್ಸ್ ಮೂವಿಂಗ್ ಲೈಕ್ ಎನಿಥಿಂಗ್ ಹಿಯರ್. ಡೇ ಆಂಗಲ್ ನೋಡಿದ್ರೆ ಅಡ್ವಾನ್ಸ್ ಆಗಿ ಗೊತ್ತಾಗ್ತಾ ಇತ್ತು ಅಂದ್ರೆ ಎಸ್ ಇಟ್ ವಾಸ್ ಅಡ್ವಾನ್ಸ್ ನಾಲೆಜಬಲ್ ಇತ್ತು. ಲುಕ್ ಹಿಯರ್, ಮಾರ್ಕೆಟ್ ನಿಮಗೆ ಏನಾಗಿತ್ತಪ್ಪ ಅಂದ್ರೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡ್ಕೊಂಡಿದ್ದ, ಬ್ರೇಕ್ಔಟ್ ಆಗಿದೆ ಅಂಡ್ ಮೊಮೆಂಟಮ್ ಗೋಯಿಂಗ್ ಆನ್. ಸೊ ಈಗ ಗೋಲ್ಡ್ ಹೊರಗಡೆ ಹೋದ್ರೆ ಸಿಕ್ಕಾಪಟ್ಟೆ ತುಟ್ಟಿ ಆಗಿದೆ ಅಂಡ್ ಈ ತುಟ್ಟಿ ಭತ್ಯೆ ಯಾರು ಮಾಡಬೇಕಾಗಿದೆ, ನಿಫ್ಟಿ ಅಥವಾ ನಾವು ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಟ್ರೇಡ್ ಮಾಡಬೇಕಾಗಿದೆ. ಸೊ ಎನಿವೆ ಲೆಟ್ಸ್ ಗೋ ಟು ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅನ್ನು ಕೂಡ ನಾನೀಗ ಡೇ ಆಂಗಲ್ ಬಿಟ್ಟು 1 ಅವರ್ ಸ್ವಿಚ್ ಮಾಡಿ ನೋಡಿದ್ರೆ ಸೊ ವೆರಿ ವ್ಯಾಲ್ಯೂಬಲ್ ಏರಿಯಾ ದಟ್ ಈಸ್ 265 ಹತ್ರ ಬರುತ್ತೆ. ಸೊ ಇದನ್ನ ಮಾರ್ಕೆಟ್ ಹೋಲ್ಡ್ ಮಾಡಬೇಕಾ ಅಥವಾ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ತಗೋಬೇಕಂತಿದೆ. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಮೇಲ್ಗಡೆಯಿಂದ ಕೆಳಗಡೆಯಿಂದ ಕೂಡ ನಾನು ಚಾನಲ್ ಪ್ಯಾಟರ್ನ್ ಡ್ರಾ ಮಾಡ್ಕೋತೀನಿ. ಸೊ ಲುಕ್ ಅಟ್ ದಿಸ್ ಚಾನಲ್ ಕ್ಯಾನ್ ಬಿ ರೆಸ್ಪೆಕ್ಟ್ ಹಿಯರ್. ಸೊ 264-65 ಮೇಲ್ಗಡೆ ಹೋದ್ರೆ ನೀವು 272 ವರೆಗೂ, ಇಲ್ಲ ಇಲ್ಲಿಂದ ನಮಗೆ ಫೇಲ್ ಸಿಕ್ಕರೆ 252 ಸ್ಟ್ರಕ್ಚರ್ ಇದೆ. ಸೊ ಮಾರ್ಕೆಟ್ ಈ ರೀತಿ ಜಿಗ್ಜಾಗ್ ಪ್ಯಾಟರ್ನ್ ಅದೇ ರೀತಿ ಯೂಸ್ ಮಾಡ್ಕೊಳ್ಳಿ, ಟ್ರೈ ಮಾಡೋಣ. ಇಲ್ಲ ಅಂದ್ರೆ ನಾವು ಟ್ರೇಡ್ಗಳನ್ನ ಕಂಪಲ್ಸರಿ ನೀಟಾಗಿ ಮಾಡ್ತಾ ಇಲ್ಲ ಅಂತ ತಿಳ್ಕೊತೀರಿ. ಸೊ ಈ ರೀತಿ ಇಂಪಾರ್ಟೆಂಟ್ ಡೇಟಾಗಳನ್ನ ಡಿಸ್ಕಷನ್ ಮಾಡಿದೀವಿ. ಅದ್ರ ಜೊತೆ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು GST ಕೌನ್ಸಿಲ್ ಮೀಟಿಂಗ್ ಇದೆ. ರಿಪೀಟ್ ಹಿಯರ್, GST ಕೌನ್ಸಿಲ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಜೊತೆಗೆ 2 ಸ್ಲ್ಯಾಬ್ ಏನ್ ಮಾತಾಡಿದ್ರಲ್ಲ, ಓಕೆ, ಲೈಕ್ GST ಒಳಗಡೆ 2 ಸ್ಲ್ಯಾಬ್ ಮಾಡ್ತೀವಿ, ಇದರಿಂದ ನಿಮಗೆ ರಿಟೇಲ್ಸ್ಗೆ ರಿಟೇಲ್ಸ್ ಅಂದ್ರೆ ಸ್ಪೆಷಲಿ ನಿಮ್ಮಂತವ್ರಿಗೆ GSTR ಫೈಲ್ ಮಾಡ್ತಿರಲ್ಲ ಅವರಿಗೆ ಜಾಸ್ತಿ ಲಾಭ ಆಗಬಹುದು ಅನ್ನೋ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಏನಾದ್ರೂ ಅಪ್ ಅಂಡ್ ಡೌನ್ ಆಗೋ ಚಾನ್ಸ್ ಇದೆ. ಅಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಎಕನಾಮಿಕ್ ಕ್ಯಾಲೆಂಡರ್. ಸೊ ಎಕನಾಮಿಕ್ ಕ್ಯಾಲೆಂಡರ್ ನಲ್ಲಿ ಇಂಪಾರ್ಟೆಂಟ್ ಡೇಟಾ ಏನಂದ್ರೆ S&P ಗ್ಲೋಬಲ್ PMI ಡೇಟಾ ಬರ್ತಾ ಇದೆ ನಮ್ಮ ಮಾರ್ಕೆಟ್ದು 10:30 ಸುಮಾರು. ಸೊ ಆಕ್ಚುಲ್ ಎಷ್ಟು ಬರುತ್ತೆ ಅನ್ನೋದು ಬೇಸಿಸ್ ಮೇಲೆ ಥಿಂಕ್ ಮಾಡೋಣ. ಲೆಟ್ಸ್ ಸಿ, ಪಾಸಿಟಿವ್ ಬರುತ್ತಾ ಅಂದ್ರೆ ಲೈಕ್ ಮಾರ್ಕೆಟ್ ನಲ್ಲೂ ಒಂದು ಮೊಮೆಂಟಮ್ ನ ಇದು ಜಾರಿ ಮಾಡ್ಬೋದು, ಕ್ಯಾರಿ ಮಾಡ್ಕೋಬಹುದು. ಈ ವಾರ ಮೇನ್ಲಿ ಈ PMI ಡೇಟಾ ಆದ ಮೇಲೆ, ಸೊ ಸ್ಪೆಷಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆನ್ ಥರ್ಸ್ಡೇ ಆಲ್ಸೋ ಸಮ್ ಡೇಟಾ ಲೈಕ್ ಜಾಬ್ಸ್ಲೆಸ್ ಕ್ಲೈಮ್ ಡೇಟಾ ಬರ್ತಾ ಇದೆ ಅಂಡ್ US ಮಾರ್ಕೆಟ್ಸ್ ಮೋರ್ ಡೇಟಾ ಬರ್ತಾ ಇದೆ. ಜಾರ್ಜ್ ಜಾಬ್ ಡೇಟಾ ಬರ್ತಾ ಇದೆ ಸಂಜೆ, ದಟ್ ಈಸ್ US ಮಾರ್ಕೆಟ್. ಜಾರ್ಜ್ ಜಾಬ್ ಡೇಟಾ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಫ್ಟಿ ನಿಯರ್ ಬ್ಲಾಕ್ ಸ್ಪಾಟ್ ಒಳಗಡೆ ಇದೇನಪ್ಪ ಅಂತ ನಾವು ಪೂರಾ ಮೆನ್ಷನ್ ಮಾಡಿದೀವಿ. ಸೊ ಎನಿವೇ ಈ ಎಲ್ಲ ಡೇಟಾ ನೋಡ್ತಾ ಇದ್ರೆ ಮಾರ್ಕೆಟ್ಸ್ ಲುಕ್ಸ್ ಲೈಕ್ ನರ್ವಸ್ ಓಪನ್ ಅಂತ ಕಾಣ್ತಾ ಇದೆ. ಎನಿವೇ ಚೇಂಜಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ, ಅದನ್ನ ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಅಥವಾ ಡೈರೆಕ್ಟ್ ಆಗಿ ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಡಿಸ್ಕಷನ್ ಮಾಡೋಣ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕ್ತಿರಿ ಟಿಲ್ ದಿಸ್ 1 ವೀಕ್ ಆಫ್ ಜರ್ನಿ ಒಳಗಡೆ. ಸೊ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ, ಡಿಸ್ಕಷನ್ ಮಾಡೋಣ. ಇಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡ್ತೀರಿ. ಅಂಡ್ ಕ್ಲಾಸಸ್ ಅನ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದೀವಿ. ಇನ್ನೊಂದು 14 ದಿನ ಇದೆ, ಅದಾದ್ಮೇಲೆ ನಾನು ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಅಂಡ್ ಇದಾದ್ಮೇಲೆ 3 ತಿಂಗಳು ಆದ ಮೇಲೆ ನೆಕ್ಸ್ಟ್ ಸೆಷನ್ ಇರುತ್ತೆ, ದಟ್ ಇಸ್ ನೆಕ್ಸ್ಟ್ ಇಯರ್ ಆಗ್ಬೋದು. ಸೊ ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು, ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.